Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನಿಮ್ ಪರ್ಸನ್ ಫೀಲಿಂಗ್ಸ್ ನಿಮ್ ಕಡೆ ಏನಿದೆ ಅಂಡ್ ಥರ್ಡ್ ಪಾರ್ಟಿ ಮೇಲೆ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ಸಿಚುವೇಶನ್ಸ್ಗೆ, ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಳ್ಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಫೀಲಿಂಗ್ಸ್, ನನ್ನ ವ್ಯೂವರ್ಸ್ ಮೇಲೆ ಏನಿದೆ ಅಂಡ್ ಥರ್ಡ್ ಪಾರ್ಟಿ ಮೇಲೆ ಏನಿದೆ ಅಂತ ತಿಳಿಸ್ಕೊಡಿ. ಇದು ನಿಮ್ ಕಡೆ ಏನ್ ಫೀಲಿಂಗ್ಸ್ ಇದೆ ಅಂದ್ಬಿಟ್ಟು ಇದು ನಿಮ್ ಪರ್ಸನ್. ಅಂಡ್ ಇದು ಥರ್ಡ್ ಪಾರ್ಟಿ. ಓಕೆ, ನಿಮ್ ಪರ್ಸನ್ ಫೀಲಿಂಗ್ಸ್ ಇಲ್ಲಿ ನಿಮ್ ಕಡೆ ಹೇಗಿದೆ ಅಂತಂದ್ರೆ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದೆ ಆ ಪರ್ಸನ್ಗೆ. ಬಿಕಾಸ್ ಅವ್ರು ಮಾಡಿರೋ ಮಿಸ್ಟೇಕ್ಸ್, ಅವ್ರು ಏನ್ ಮಾಡ್ಕೊಂಡಿದಾರಲ್ಲ ಥರ್ಡ್ ಪಾರ್ಟಿ ಕಡೆ ಹೋಗಿ, ಆ ಮಿಸ್ಟೇಕ್ಸ್ ಈಗ ಆ ಪರ್ಸನ್ ನ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ. ನಾನು ತಪ್ಪು ಮಾಡದೆ ಹೋಗಿ ಅನ್ನೋ ಫೀಲಿಂಗ್ಸ್ ಇದೆ ಆ ಪರ್ಸನ್ಗೆ. ಅಂಡ್ ಥರ್ಡ್ ಪಾರ್ಟಿ ಕಡೆಯಿಂದ ಈ ಪರ್ಸನ್ ಇಲ್ಲಿ ವಾಕ್ ಅವೇ ಆಗಿದ್ದಾರೆ. ಅಂಡ್ ಹಾರ್ಟ್ ಬ್ರೇಕ್ ಸಹ ಇದೆ ಈ ಪರ್ಸನ್ಗೆ. ಥರ್ಡ್ ಪಾರ್ಟಿ ಜೊತೆಲಿ ಸಿಚುವೇಶನ್ಸ್ ಅನ್ನೋದು ಮುಂಚಿನ ರೀತಿಲಿ ಇಲ್ಲ. ಈಗ ಈ ಪರ್ಸನ್ ಬಂದು, ಇವ್ರ ಪ್ರೀತಿ ಬಂದು ನಿಮ್ ಕಡೆ ಇದೆ. ಬಿಕಾಸ್ ಇವ್ರಿಗೆ ಇಷ್ಟು ಫೀಲಿಂಗ್ಸ್ ಬರೋದಿಕ್ಕೆ ರೀಸನ್ ಬಂದು ನೀವೇನೆ. ನಿಮ್ ಮೇಲೆ ನೀವು ಹೇಗೆ ಅಂತಂದ್ರೆ ಒಂದ್ ಸೆಲ್ಫ್ ಮೋಟಿವೇಟ್ ಆದಂತ ಪರ್ಸನ್. ನಿಮ್ಮ ಪರ್ಸನ್ ನಿಮ್ಗೆ ಯಾವಾಗ ಟೈಮ್ ಕೊಡ್ದಿಲ್ದಿರಾ ನಿಮ್ಮನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅದನ್ನೇ ಸೇಮ್ ರಿಪೀಟೆಡ್ ನೀವು ಮಾಡಿದೀರಾ ನಿಮ್ ಲೈಫ್ ಅಲ್ಲಿ. ಅದನ್ನ ನ್ಯೂ ಬಿಗಿನಿಂಗ್ ಆಗಿ ತಗೊಂಡಿದ್ದೀರಾ. ನೀವ್ ಈ ಪರ್ಸನ್ಗೆ ವೆಯ್ಟ್ ಮಾಡೋದಾಗ್ಲಿ, ಇವ್ರು ಬರ್ಲಿ ಅನ್ನೋ ಒಂದ್ ಮನ್ಸಲ್ಲಿ ಒಂದ್ ಕಾರ್ನರ್ ಅಲ್ಲಿ ಆ ಪ್ರೀತಿ ಅನ್ನೋದಿತ್ತು. ಆ ಪರ್ಸನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಸಾಫ್ಟ್ ಕಾರ್ನರ್ ಇತ್ತು ನಿಮ್ಗೆ. ಬಟ್ ಸ್ಟಿಲ್ ನಿಮಿಗೂ ಸಹ ಈ ಪರ್ಸನ್ ಥರ್ಡ್ ಪಾರ್ಟಿ ಜೊತೆಲಿ ಇದಾರೆ ಅಂದಾಗ ತುಂಬಾನೇ ಈಗೋ ಅನ್ನೋದು ತುಂಬಾನೇ ಬಂದಿದೆ. ಓಕೆನಾ, ನೀವು ಸಹ ವಿತ್ ಈಗೋ ನೀವು ವಾಕ್ ಅವೇ ಮಾಡಿದೀರಾ. ಬಟ್ ನಿಮ್ಗೆ ಆ ಪರ್ಸನ್ ಚೇಂಜ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲಿಂಗ್ಸ್ ನಿಮ್ಗಿದೆ. ಓಕೆನಾ, ಆ ಪರ್ಸನ್ ಯಾವಾಗ ನಿಮ್ಗೆ ಟೈಮ್ ಕೊಡೋದಿಲ್ಲ, ಇಗ್ನೋರ್ ಮಾಡ್ತಾರೆ, ನಿಮ್ ಕಡೆ ಕೇರ್ ಮಾಡೋದಿಲ್ಲ, ಆಗ ನೀವು ಸೇಮ್ ಥಿಂಗ್ ಆ ಪರ್ಸನ್ ಏನ್ ಮಾಡ್ತಾರಲ್ಲ ಅದನ್ನ ರಿಪೀಟ್ ಮಾಡ್ತೀರಾ. ಆಗ ಈ ಪರ್ಸನ್ಗೆ ಹಾರ್ಟ್ ಬ್ರೇಕ್ ಫೀಲ್ ಆಗುತ್ತೆ ನಿಮ್ ಕಡೆಯಿಂದ. ತುಂಬಾನೇ ಡೀಪ್ ಆಗಿ ಹರ್ಟ್ ಫೀಲ್ ಆಗ್ತಾರೆ. ಅಂಡ್ ಅವ್ರು ಮಾಡಿರೋ ರಿಗ್ರೆಟ್ ಫೀಲ್ ಆಗುತ್ತೆ. ಆಗ ನಾನ್ ಮಾಡಿರೋ ತಪ್ಪು ಅನ್ನೋ ಒಂದು ರಿಗ್ರೆಟ್ ಫೀಲ್ ಆಗುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಬರೋದಾದ್ರೆ ಏನು ಆಕ್ಷನ್ಸ್ ಇಲ್ಲ. ಇಲ್ಲಿ ಜಸ್ಟಿಸ್ ಅನ್ನೋದು ತುಂಬಾನೇ ಕಮ್ಮಿ. ಇಲ್ಲಿ ಥರ್ಡ್ ಪಾರ್ಟಿ ಸುಮ್ನೆ ಕ್ವಶನ್ಸ್ ಮಾಡ್ತಾರೆ ಅಂಡ್ ಜಜ್ಮೆಂಟ್ ಅನ್ನೋದಿಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಬಂದು ಆಲ್ಮೋಸ್ಟ್ ನಿಮ್ ಪರ್ಸನ್ ಜೊತೆಲಿ ಏನ್ ಚರ್ಚೆ ಮಾಡ್ತಾರೆ ಅಂತಂದ್ರೆ ನಿಮ್ ಬಗ್ಗೆನೆ ಚರ್ಚೆ ಮಾಡ್ತಾರೆ. ಇಲ್ಲಿ ಥರ್ಡ್ ಪರ್ಸನ್ ಬಂದು ಸುಮ್ನೆ ಕಾಂಪಿಟೇಷನ್ ಕೊಡ್ತಾ ಇದಾರೆ. ಅವ್ರ ಕೈಲಿ ಜೆನ್ಯೂನ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಅಂಡ್ ನಿಮ್ ಮೇಲೆ ನೀವ್ ಇದ್ದೀರಾ ಅಂಡ್ ನಿಮ್ ಮೇಲೆ ಕಾಂಪಿಟೇಷನ್ ಕೊಡ್ಬೇಕು ಅನ್ನೋ ಥಾಟ್ಸ್ ಅಲ್ಲಿ ಇದಾರೆ ಥರ್ಡ್ ಪಾರ್ಟಿ. ನಿಮ್ ಪರ್ಸನ್
ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿ ಲೈಫ್ ಇಂದ ವಾಕ್ ಅವೇ ಆಗಿದ್ದಾರೆ. ಅವ್ರಿಬ್ರಿಗೆ ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಏನಾದ್ರೂ ಒಂದು ಗಲಾಟೆ ಇರ್ಬೋದು, ಗ್ರೋತ್ ಆಗ್ಬೇಕಿತ್ತು. ಅಂಡ್ ಇವ್ರ ಇದ್ದಿದ್ದ ಸುತ್ತಮುತ್ತಲು ಯಾರಾದ್ರೂ ಜನ ಇವ್ರನ್ನ ಕ್ವಶನ್ಸ್ ಮಾಡಿರ್ಬೋದು, ಯಾರ್ ನೀವು, ಯಾಕೆ ಈ ರೀತಿ ಇದೀರಾ ಅನ್ನೋ ರೀತಿಲಿ ಕ್ವಶನ್ಸ್ ಮಾಡಿರ್ಬೋದು. ಅಥವಾ ನಿಮಗೆ ನಿಮ್ ಪರ್ಸನ್ಗೆ ಯಾರು ಮ್ಯೂಚುವಲಿ ಫ್ರೆಂಡ್ಸ್ ಇರ್ತಾರೆ ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಯಾರಾದ್ರೂ ಗೊತ್ತಿರೋಂತ ಫ್ರೆಂಡ್ಸ್ ಥರ್ಡ್ ಪಾರ್ಟಿನೂ ಮತ್ತೆ ನಿಮ್ ಪರ್ಸನ್ ಕ್ವಶನ್ಸ್ ಮಾಡಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಬ್ರೇಕಪ್ ಆಗಿದೆ ಅನ್ನೋದು ಕಾಣ್ತಾ ಇದೆ. ಅಂಡ್ ಇವರು ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ ಆ ರಿಲೇಶನ್ಶಿಪ್ ನ. ಓಕೆನಾ, ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮ್ ಕಡೆ ಪ್ರೋಗ್ರೆಸ್ ಅನ್ನೋದಿದೆ. ಈಗ ಪ್ರೋಗ್ರೆಸ್ ಬರ್ತಾ ಇದೆ ನಿಮ್ ಪರ್ಸನ್ ಕಡೆಯಿಂದ. ಈಗ ಅವರು ಥರ್ಡ್ ಪಾರ್ಟಿ ಜೊತೆಲಿ ಏನಿದ್ರಲ್ಲ, ಅವ್ರನ್ನ ಇಗ್ನೋರ್ ಮಾಡಿ ನಿಮ್ ಕಡೆ ಬರ್ತಾ ಇದಾರೆ. ನಿಮಗೆ ಅಷ್ಟೇ ಬೇಕಾಗಿತ್ತು, ಆ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ಬೇಕು ಅನ್ನೋದೇ ನಿಮಗಿತ್ತು. ಖಂಡಿತ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ತುಂಬಾ ಸೈಲೆಂಟ್ ಸ್ಟೇಜ್ ಹೋಗಿದ್ದಾರೆ ಇಲ್ಲಿ. ಬಿಕಾಸ್ ನಿಮ್ ಪರ್ಸನ್ ಈಗ ಅವ್ರ ಮಾತು ಕೇಳೋ ಸ್ಥಿತಿಲಿ ಇಲ್ಲ. ಅಥವಾ ಥರ್ಡ್ ಪಾರ್ಟಿ ಕಡೆಯಿಂದ ಮೋಸ ಆಗಿರ್ಬೋದು, ಥರ್ಡ್ ಪಾರ್ಟಿ ಬಂದು ನಿಮ್ ಪರ್ಸನ್ ಬಗ್ಗೆ ತಿಳ್ಕೊಳ್ತಿರ್ಬೋದು. ಅಂಡ್ ಫೈನಾನ್ಷಿಯಲಿ ದುಡ್ಡಿಗೋಸ್ಕರ ನಿಮ್ ಪರ್ಸನ್ ಹತ್ರ ವೇಟ್ ಮಾಡ್ತಾ ಇದಾರೆ ಥರ್ಡ್ ಪಾರ್ಟಿ. ತುಂಬಾನೇ ಎಫರ್ಟ್ಸ್ ಆಗ್ತಿದ್ದಾರೆ, ಬಟ್ ಇಲ್ಲಿ ಏನು ಆಗ್ತಿಲ್ಲ. ಸೊ ಇದೆಲ್ಲ ನೋಡ್ಕೊಂಡು ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ತುಂಬಾನೇ ಫುಲ್ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ನಿಮ್ ಪರ್ಸನ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ ಪರ್ಸನ್ ಬಂದು ಥರ್ಡ್ ಪಾರ್ಟಿ ಮೋಸ ಮಾಡಿದ್ದಾರೆ. ಸೊ ಅವ್ರ ಮೇಲೆ ಈಗೋ ಅನ್ನೋದು ಬೆಳೆದಿದೆ. ಈವನ್ ನಿಮ್ ಪರ್ಸನ್ ಸಹ ಇವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಿದ್ರು, ಅವರಿಗೆ ಹೆಲ್ಪ್ ಮಾಡ್ತಿದ್ರು. ಅಂಡ್ ಈಗೀಗ ಥರ್ಡ್ ಪಾರ್ಟಿ ಕಡೆಯಿಂದ ಮೋಸ ಆದ್ಮೇಲೆ ಈ ಪರ್ಸನ್ಗೆ ಒಂದು ರಿಯಲೈಸ್ ಆಗಿದೆ, ನೀವೇ ವ್ಯಾಲ್ಯೂಯೇಬಲ್ ಪರ್ಸನ್, ನಿಮ್ ಲೈಫ್ಗೆ ನಾನು ಥರ್ಡ್ ಪಾರ್ಟಿನ ತಂದು ತಪ್ಪು ಮಾಡಿದೆ ಅನ್ನೋ ಒಂದು ರಿಗ್ರೆಟ್ ಫೀಲ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ಈವನ್ ಥರ್ಡ್ ಪಾರ್ಟಿ ಜೊತೆ ಜಗಳ ಆಗಿರೋದಾಗಿರ್ಬೋದು, ಅಥವಾ ಬೇರೆ ಪರ್ಸನ್ಸ್ ಹೊರಗಡೆಯಿಂದ ಪರ್ಸನ್ಸ್ ಇವ್ರನ್ನ ಜಡ್ಜ್ಮೆಂಟ್ ಮಾಡಿರೋದು, ಕ್ವಶನ್ಸ್ ಮಾಡಿರೋದು ನಿಮಗ್ ಗೊತ್ತಿದೆ ಇಲ್ಲಿ. ಅವ್ರಲ್ಸ್ ನಿಮ್ ಕಡೆ ಇರೋಂತ ಪರ್ಸನ್ನೇ ಹೋಗಿ ಇವ್ರನ್ನ ಜಡ್ಜ್ಮೆಂಟ್ ಮಾಡಿರ್ಬೋದು. ಸೊ ಅಲ್ಲಿ ಕಂಪೇರಿಂಗ್ ಥರ್ಡ್ ಪಾರ್ಟಿಗೂ ನಿಮ್ಗೂ ಬರೋದಾದ್ರೆ ನೀವೇ ಜೆನ್ಯೂನ್ ಅಂತ ಅನಿಸ್ತಿದೆ ಇಲ್ಲಿ. ಅಂಡ್ ಈ ಪರ್ಸನ್ಗೂ ಅಷ್ಟೇ, ಇವರು ಅಷ್ಟೇ ಕಂಪೇರ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಥರ್ಡ್ ಪಾರ್ಟಿಗೂ ಕಂಪೇರ್ ಮಾಡ್ಕೊಂಡು ನಿಮ್ಮನ್ನ ಇದ್ ಮಾಡಿದಾಗ ನೀವೇ ಬೆಟರ್ ಅಂತ ಈ ಪರ್ಸನ್ಗೆ ಅನ್ಸಿದೆ ಇಲ್ಲಿ. ಆರ್ ಎಲ್ಸ್ ಇದು ಆಲ್ಮೋಸ್ಟ್ ಒಂದು 20% ಜನಕ್ಕೆ ಅಷ್ಟೇನೆ ನೀವೇ ಥರ್ಡ್ ಪಾರ್ಟಿ ಆಗಿರ್ಬೋದು ಕೆಲವರ ಲೈಫಲ್ಲಿ. ಅವ್ರ ಲೈಫಲ್ಲಿ ಆಲ್ರೆಡಿ ಅವರು ಹಸ್ಬೆಂಡ್ ಅಂಡ್ ವೈಫ್ ಇದ್ದಾರೆ ಅನ್ಸುತ್ತೆ, ಇನ್ಯಾರೋ ಅಥವಾ ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇರೋದಾಗಿರ್ಬೋದು, ಲವರ್ಸ್ ಆಗಿರ್ಬೋದು. ಬಟ್ ನೀವು ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನೀವ್ ಇದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಆ ಪರ್ಸನ್ ಅವ್ರ ಲೈಫಲ್ಲಿ ಬಂದು ಅವರಿಬ್ರು ಚೆನ್ನಾಗಿದ್ದಾಗ ನೀವ್ ಎಂಟ್ರಿ ಕೊಟ್ಟಿರ್ಬೋದು. ಇಲ್ಲಿ ಈ ಪರ್ಸನ್ ಏನು ಓಪನ್ ಅಪ್ ಆಗಿ ಶೇರ್ ಮಾಡ್ದಿಲ್ದಿರ ಅವರು ಬೇಕು ನೀವು ಬೇಕು ಅಂತ ನಿಮ್ಮನ್ನು ಸಹ ಸ್ವೀಕಾರ ಮಾಡಿರ್ಬೋದು ಇಲ್ಲಿ. ಓಕೆನಾ, ಇದು ಎಲ್ರಿಗೂ ಅನ್ವಯಿಸೋದಿಲ್ಲ, 20% ಜನಕ್ಕೆ ಅಷ್ಟೇನೆ ಇದು. ಓಕೆನಾ, ನಿಮ್ ಸಿಚುವೇಶನ್ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಆಲ್ರೆಡಿ ನಿಮಗೆ ಗೊತ್ತಿದೆ, ಗೊತ್ತಿದ್ಮೇಲೆನೆ ನೀವು ಹೋಗಿದ್ದೀರಾ. ಅಂಡ್ ಥರ್ಡ್ ಪಾರ್ಟಿ ಅನ್ನೋ ಒಂದು ಬಿರುದು ಸಹ ನಿಮ್ಗೆ ಬಂದಿದೆ ಇಲ್ಲಿ. ಓಕೆನಾ, ಬಟ್ ಇಲ್ಲಿ ನಿಮ್ ಪರ್ಸನ್ ಈ ರೀತಿ 20% ಅಲ್ಲಿ ಯಾರು ಇದ್ದೀರಲ್ಲ, ನಿಮ್ ಪರ್ಸನ್ ಆ ಕಡೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನೀವು ಆಮೇಲೆ ಯಾರು ಅವ್ರ ಲೈಫಿಗೆ ಹೋಗಿದ್ದೀರಲ್ಲ, ನಿಮ್ ಪರ್ಸನ್ ನಿಮ್ ಕಡೆ ಜೆನ್ಯೂನ್ ಇದಾರೆ ಅಂತ ಅವ್ರು ತಿಳಿಸ್ತಿದ್ದಾರೆ. ಬಟ್ ನೋ, ಅವ್ರ ಜೆನ್ಯೂನ್ ಇಲ್ಲ ಅಲ್ಲಿ, ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಆ ಪರ್ಸನ್ ಅಲ್ಲಿ. ಬಟ್ ಅಲ್ಲಿ ಆ ಪರ್ಸನ್ ಈಗ ನಿಮ್ ಲೈಫ್ ಯಾರು ಥರ್ಡ್ ಪಾರ್ಟಿ, ಆ ಪರ್ಸನ್ ಕಡೆ ಸ್ಟ್ರಾಂಗ್ ಆಗಿದ್ದಾರೆ. ಬಿಕಾಸ್ ಅವ್ರಿಬ್ರ ಬಾಂಡಿಂಗ್ ಆ ರೀತಿ ಇದೆ. ಓಕೆನಾ, ಸೊ ಯಾರೆಲ್ಲ ನಿಮ್ ಲೈಫ್ಗೆ ಥರ್ಡ್ ಪಾರ್ಟಿನ ತಗೊಂಡ್ ಬಂದಿದಾರಲ್ಲ, ಇಲ್ಲಿ ನೋಡಕ್ ಹೋದ್ರೆ ನೀವೇ ಜೆನ್ಯೂನ್ ಇದ್ದೀರಾ. ಅಂಡ್ ಈವನ್ ಆ 20% ಅಲ್ಲಿ ಇರುವಂತವ್ರು ಥರ್ಡ್ ಪಾರ್ಟಿ ಸಹ ಜೆನ್ಯೂನ್ ಇದಾರೆ ಇಲ್ಲಿ, ಇಲ್ಲ ಅಂತಲ್ಲ. ಬಟ್ ನಿಮ್ಮನ್ನ ಮಿಸ್ಗೈಡ್ ಮಾಡಿ ಮಿಸ್ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಈ ಪರ್ಸನ್. ಏನ್ ನಡೀತಿದೆ ಅವ್ರ ಲೈಫ್ ಅಲ್ಲಿ ಅನ್ನೋದನ್ನ ಅವ್ರು ಓಪನ್ ಅಪ್ ಆಗಿ ಶೇರ್ ಮಾಡ್ತಿಲ್ಲ.
ಬಟ್ ಇಲ್ಲಿ ತುಂಬಾ ಜನದ ಲೈಫ್ ಇಂದ ಥರ್ಡ್ ಪಾರ್ಟಿ ಅನ್ನೋರು ರಿಮೂವ್ ಆಗ್ತಾ ಇದ್ದಾರೆ. ಆಲ್ರೆಡಿ ಕೆಲವ್ರ ಲೈಫ್ ಅಲ್ಲಿ ರಿಮೂವ್ ಆಗಿರ್ಬೋದು. ನಿಮ್ ಪರ್ಸನ್ ನಿಮ್ ಕಡೆ ಬಂದಿದ್ದಾರೆ, ಗೊತ್ತಾಗಿದೆ ನಿಮ್ಗೆ ಆ ಸಿಚುವೇಶನ್ಸ್ ಏನು ಅಂತ. ಯೂನಿವರ್ಸ್ ನನ್ಗೆ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ನೀವು ನಿಮ್ ಪರ್ಸನ್ ಮನ್ಸಲ್ಲಿ ನಿಮ್ಮನ್ನ ನೋಡೋದಾದ್ರೆ ಒಂದು ಫ್ಯಾಮಿಲಿ ಅನ್ನೋ ಒಂದು, ಅವರಿಗೆ ಫ್ಯಾಮಿಲಿ ಅಂತಂದ್ರೆ ನೀವೇ ಅಂತ ಅನ್ಸುತ್ತೆ ಅವರಿಗೆ. ಓಕೆನಾ? ಇಲ್ಲಿ ನಿಮ್ ಜೊತೆಲಿ ನಿಮ್ ಪರ್ಸನ್ ರಿಯೂನಿಯನ್ ಮಾಡ್ಕೊಳ್ಬೇಕು. 3 ಜನದ್ದು, ಈಗ ನಿಮ್ ಕಾರ್ಡ್ಸ್ ಅಲ್ಲಿ ಆಗ್ಲಿ ಒಂದ್ ಡೆಕ್ ಇಂದ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಅಂಡ್ ನಿಮ್ ಪರ್ಸನ್ ಇದ್ರಲ್ಲೂ ಅಷ್ಟೇ ಅನದರ್ ಡೆಕ್ ಇಂದ ಒಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇವನ್ ಈ ಕಡೆನೂ ಅಷ್ಟೇ ಒಂದು ಕಾರ್ಡ್ ಇಂದ ಡೆಕ್ ಇಂದ ಒಂದು ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ನಿಮ್ಗೆ ಅನ್ಸಿದೆ ಪಬ್ಲಿಕ್ ಅಲ್ಲಿ ಸೊಸೈಟಿ ನಿಮ್ಮನ್ನ ಕ್ವಶನ್ಸ್ ಮಾಡಿದೆ ಈ ವಿಚಾರವಾಗಿ, ಅಥವಾ ಸೊಸೈಟಿ ಅಲ್ದಿದ್ರು ನಿಮ್ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಈ 3 ಜನ, ನೀವು, ನಿಮ್ ಪರ್ಸನ್, ಈ ಥರ್ಡ್ ಪಾರ್ಟಿ, ಇದು ಎಲ್ರಿಗೂ ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಾಗಿರ್ಬೋದು ಈ ಸಿಚುವೇಶನ್. ಸೊ ಎಲ್ರಿಗೂ ಈ ಕ್ವಶನ್ಸ್ ಆಗ್ಲಿ ಜಡ್ಜ್ಮೆಂಟ್ ಆಗ್ಲಿ ಬಂದಿರ್ಬೋದು ಕೆಲವ್ರ ಕಡೆಯಿಂದ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ವೇಟ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ. ಜಡ್ಜ್ಮೆಂಟ್. ಓಕೆನಾ? ಅಂಡ್ ನಿಮ್ ಪರ್ಸನ್ಗೆ ಇಲ್ಲಿ ಸ್ವಲ್ಪ ಜಗ್ಲಿಂಗ್ ಅಂಡ್ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್. ಏನಂತಂದ್ರೆ ಇನ್ಸೆಕ್ಯೂರ್. ಈಗ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ತಾರೆ, ನೀವ್ ಯಾವ ರೀತಿ ಮಾತಾಡ್ತೀರಾ, ನೀವ್ ಹೇಗ್ ತಗೊಳ್ತೀರಾ ಇದನ್ನೆಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ. ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ನೋಡ್ದವ್ರು ಏನ್ ಅನ್ಕೊಳ್ತಾರೆ ಅನ್ನೋದು ನಿಮ್ಗೂ ಇದೆ, ನಿಮ್ ಪಾರ್ಟ್ನರ್ಗೂ ಇದೆ, ಬಟ್ ಸ್ಟಿಲ್ ಥರ್ಡ್ ಪಾರ್ಟಿಗೂ ಇದೆ. ಸ್ಟಿಲ್ ಇವರೆಲ್ಲ ಈ ರೀತಿ ಮಾಡಿದ್ದಾರೆ. ಓಕೆನಾ? ಈಗ ಥರ್ಡ್ ಪಾರ್ಟಿಗೂ ಅಷ್ಟೇ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಡಿಫೈನ್ ಮಾಡ್ಕೊಳ್ತಿದ್ದಾರೆ. ಅಂಡ್ ನಿಮ್ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ. ನಿಮ್ ಪರ್ಸನ್ ಇಲ್ಲಿ ಬೌಂಡ್ರೀಸ್ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಈಗೀಗ ಇವ್ರ ಮುಂಚೆನೆ ಒಂದ್ ವೇಳೆ ಈ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ರೆ ಯಾವ ಥರ್ಡ್ ಪಾರ್ಟಿನೂ ಎಂಟ್ರಿ ಆಗ್ತಿರ್ಲಿಲ್ಲ. ಅವ್ರಲ್ಲಿ ಯಾರ್ 20% ನೀವು ವ್ಯೂವರ್ಸ್ ಥರ್ಡ್ ಪಾರ್ಟಿ ಸ್ಟೇಜ್ ಅಲ್ಲಿ ಇದ್ದೀರಲ್ಲ, ಇವನ್ ನೀವು ಸಹ ಆ ರೀತಿ ಮಾಡ್ತಿರ್ಲಿಲ್ಲ. ಬಿಕಾಸ್ ನೀವು ತುಂಬಾ ಜೆನ್ಯೂನ್ ಇದ್ದೀರಾ, ಆ ಪರ್ಸನ್ ನ ತುಂಬಾ ನಂಬಿದೀರಾ. ಆಲ್ಮೋಸ್ಟ್ ನಿಮ್ಮನ್ನ ಒಪ್ಕೊಂಡ್ಮೇಲೆ ಎಷ್ಟೋ ದಿನಕ್ಕೆ ಈ ಪರ್ಸನ್ ಹೇಳಿದ್ದಾರೆ ಬೇರೆಯವ್ರ ಜೊತೆಲಿ ಅವರು ರಿಲೇಶನ್ಶಿಪ್ ವೈಸ್ ಇರೋದನ್ನ. ಬಟ್ ಸ್ಟಿಲ್ ಅಷ್ಟ್ರಲ್ಲಿ ನೀವು ಇಷ್ಟ ಪಟ್ಟಿರ್ತೀರಾ, ಬಿಟ್ಕೊಡಕ್ ಆಗ್ತಿರಲ್ಲ. ಏನೋ ಒಂದು ಮ್ಯಾನಿಪುಲೇಟ್, ಆ ಪರ್ಸನ್ ಹೋಗ್ತಾರೆ, ಇರ್ತಾರ, ಇರಲ್ವಾ ಅನ್ನೋ ರೀತಿಲಿ ಹೇಳಿರ್ತಾರೆ. ಅವರೇ ಥರ್ಡ್ ಪಾರ್ಟಿ ಅನ್ನೋ ರೀತಿಲಿ ಸಹ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರ ಲೈಫ್ ಅಲ್ಲಿ ನಿಮ್ಮನ್ನ ಉಳಿಸ್ಕೊಂಡಿರ್ತಾರೆ ಈ ಪರ್ಸನ್. ಓಕೆನಾ? ಸೊ ಇಲ್ಲಿ ಥರ್ಡ್ ಪಾರ್ಟಿ ಅಂತೂ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ, ಬಟ್ ನೋ ಯೂಸ್ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ನಿಮ್ ಪರ್ಸನ್ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಬಿಕಾಸ್ ನಿಮ್ ವ್ಯಾಲ್ಯೂ ಏನು ಅನ್ನೋದು ಅವರಿಗೆ ಎಕ್ಸಾಕ್ಟ್ ಆಗಿ ಈಗ ಅರ್ಥ ಆಗಿದೆ. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ. ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ ಗೈಸ್. ಇದ್ರ ಮೇಲೂ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಏನೂ ಅರ್ಥ ಆಗ್ತಿಲ್ಲ ಅಂತಂದ್ರೆ ಖಂಡಿತ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಕ್ಲಾರಿಟಿನ ತಗೊಳ್ಬಹುದು. ಓಕೆ, ನಿಮಗೀಗ ಇದು ವ್ಯೂವರ್ಸ್ಗೆ ಬರೋದು, ನಿಮಗೀಗ ಏನ್ ಈಗೋ ಇದೆ, ಕನ್ಫ್ಯೂಷನ್ಸ್ ಇದೆ, ಅಥವಾ ಅಪ್ರೋಚ್ ಮಾಡ್ಲಾ, ವೇಟ್ ಮಾಡ್ಲಾ, ಮೂವ್ ಆನ್ ಆಗ್ಲೋ ಅನ್ನೋ ಕ್ವಶನ್ಸ್ ಎಲ್ಲ ಇದೆ. ನಿಮ್ಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನೀವು. ನಿಮ್ಗೂ ಆ ಪರ್ಸನ್ ಬೇಕು, ಬಟ್ ಪಡ್ಕೊಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಸೊ ಸ್ವಲ್ಪ ದಿನ ವೇಟ್ ಮಾಡಿ, ಅವ್ರ ಆಕ್ಷನ್ಸ್ ಮೇಲೆ ನೀವು ಡಿಸೈಡ್ ಮಾಡಿ. ನಿಮ್ ಪರ್ಸನ್ ಈಗ ಥರ್ಡ್ ಪಾರ್ಟಿಯಿಂದ ರಿಮೂವ್ ಆಗಿದ್ದಾರೆ. ಸೊ ನಿಮ್ ಪರ್ಸನ್ಸ್ ಯಾರೆಲ್ಲ ಮುಂದೆ ಬರ್ತಾರಲ್ಲ, ಸೊ ಅಲ್ಲಿ ನೀವು ಡಿಸೈಡ್ ಮಾಡಿ ನಿಮ್ ಪರ್ಸನ್ ಆಕ್ಷನ್ಸ್ ಏನಿದೆ ಏನು ಅಂತ ಅಂದ್ಬಿಟ್ಟು, ಅಂಡ್ ನೆಕ್ಸ್ಟ್ ನೀವು ಸ್ಟೆಪ್ ನ ತಗೊಳ್ಳಿ. ಪದೇ ಪದೇ ನಂಬಿ ಮೋಸ ಹೋಗ್ಬೇಡಿ.
ಅವ್ರಲ್ಲಿ ಸೈಲೆಂಟ್ ಆಗಿ ಇದ್ಬಿಡಿ. ಅವ್ರಾಗವ್ರೆ ಏನ್ ಆಕ್ಷನ್ಸ್ ತಗೊಂಡ್ ಬರ್ತಾರೋ ನೋಡಿ ನೀವು. ಅವ್ರ ಮಾತಿಗೂ ಅವ್ರ ಆಕ್ಷನ್ಸ್ಗೂ ಇಲ್ಲಿ ಸಿಂಕ್ ಆಗ್ಬೇಕು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡಿ ಕ್ಲಾರಿಟಿ ತಗೊಳ್ಬಹುದು. ಓಕೆನಾ? ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಥ್ಯಾಂಕ್ ಯು ಗೈಸ್, ಬಾಯ್.